ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಮ್ಮದು ಮೊದಲನೇದಾಗಿ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಅಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರಿಂದ. ಇದಕ್ಕೆ ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಅವಾಗ ಡ್ಯಾನ್ಸರಾಗಿ ಹಿಂದೆ ಎಲ್ಲೋ ಇಟ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನು ವರ್ಕ್ ಮಾಡಿದೆ. ನಾನು ತುಂಬ ಥ್ಯಾಂಕ್ಸ್ ಸರ್ ಪ್ರೇಮ್ ಸರ್, ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದ್ರಲ್ಲಿ ಮೇಡಮ್ ನಂಗೆ ತುಂಬ ಇಷ್ಟ. ಯಾವಾಗಲೂ ಮಾಡ್ತೆ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಅಂದರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದರು. ಪ್ರೇಮ್ ಸರ್ ಸುಪ್ರೀತ್ ಸರ್ ಇದು ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿ ಅಂತಾರೆ. ತುಂಬ ಸಪೋರ್ಟಿವ್ ಇದೆ ಸರ್. ಕೆ ವಿ ಎನ್ ಸರ್ ಜೊತೆ ಮುಂಚೆ ಸಖತ್ ಅಂತ ಒಂದು ಮಾಡಿದ್ದೆ, ಈಗ ಇದನ್ನು ಮಾಡಿದೆ. ತುಂಬ ಏನೇ ಕೇಳಿದ್ರು ಇಲ್ಲ ಅಂದರೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸುಪ್ರೀತ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಧನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಲೇ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ನು ನಂಗೆ ತುಂಬ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಏನೇ ಅಂದರೆ ಏನೂ ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೆಂಟ್ ಇದ್ರು ಬೇಡ, ನೀವೇ ಬನ್ನಿ ಅಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬ ಇಷ್ಟ ನಾನು ಅವ್ರ ಸ್ಟೈಲು ಜನನೂ ಅಷ್ಟೇ. ಹಾಗೆ ಗ್ರೀಷ್ಮ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆಂಜನೇಯ. ಥ್ಯಾಂಕ್ ಯು ಸರ್.